ಪ್ರತಿಯೊಬ್ಬ ಗಂಡಸು ಒಂದು ವಯಸ್ಸು ಮೀರಿದ್ಮೇಲೆ ಇಬ್ರ ಮೇಲೆ ಎಮೋಷನಲಿ ಡಿಪೆಂಡ್ ಆಗ್ತಾನೆ. ಒಂದು ಅವನ ಹೆಂಡತಿ, ಇನ್ನೊಂದು ಅವನ ಮಗಳು. ನನಗೆ ನನ್ನ ಹೆಂಡತಿ ಇದ್ದಾಳೆ, ಆದ್ರೆ ಇನ್ನು ನನ್ನ ಮಗಳು ಅವಳು ಎಲ್ಲಿದ್ದಾಳೋ ಹೇಗಿದ್ದಾಳೋ ಒಂದು ಗೊತ್ತಿಲ್ಲ ನನಗೆ. ಅದಕ್ಕೆ ನೋಡು, ಈ ಅಶ್ವಿನಿ ಅಂತವರು ಹೇಗೆ ಬಂದು ಮೋಸ ಮಾಡಿ ಹೋಗ್ತಾರೆ. ಅಕ್ಕ ನನ್ನ ಹತ್ರ ಎಲ್ಲ ಇದೆ ಅಕ್ಕ, ಆಸ್ತಿ, ಅಂತಸ್ತು, ಹೆಸರು, ಕೀರ್ತಿ, ಪ್ರತಿಷ್ಠೆ. ಆದ್ರೆ ಮನುಷ್ಯರಿಗೆ ಇರ್ಬೇಕಾದ ನೆಮ್ಮದಿ, ಆ ನೆಮ್ಮದಿ ಅನ್ನೋದೇ ಇಲ್ಲ ಅಕ್ಕ ನನಗೆ. ಒಂದೊಂದ್ಸಲ ಅಂತೂ ಈ ಪಾಪ ಪ್ರಜ್ಞೆ ಅನ್ನೋದು ತುಂಬಾ ಕಾಡುತ್ತೆ ಅಕ್ಕ ನನಗೆ. ದುಡ್ಡು ಸಾಯ್ಬ್ರೆ, ನಿಮ್ದೆಲ್ಲ ಬರೀ ಬೂಟಾಟ್ಗೆ ಮಾತಷ್ಟೇ. ಏನೆಲ್ಲ ಹಾಗ್ ನೋಡ್ತಾ ಇದ್ದೀರಾ? ನಾನ್ ಹೇಳಿದ್ರ ತಪ್ಪೇನಿದೆ? ದುಡ್ಡು ಸಾಯ್ಬ್ರೆ, ಅಪ್ಪ ಅಂತ ಸುಳ್ಳು ಪ್ರೀತಿ ತೋರ್ಸ್ಕೊಂಡ್ ಬಂದವಳು ಅಶ್ವಿನಿ. ಅವಳನ್ನ ನೆನ್ಸ್ಕೊಂಡು ನೀವ್ ಕಣ್ಣೀರ್ ಇಡ್ತಾ ಇದ್ದೀರಾ. ಆದ್ರೆ ನಿಜಕ್ಕೂ ನೀವೇ ನನ್ನ ಅಪ್ಪ ಅಂತ ಅನ್ಕೊಂಡ್ ಬಂದಿರೋ ಈ ಭೂಮಿನ ಮರ್ತೋಗ್ಬಿಟ್ಟಿದ್ದೀರಾ. ಇದಲ್ವೇ ತಮಾಷೆ ಅಂದ್ರೆ? ಜನ್ಮ ಕೊಟ್ಟಿದ್ರೆ ಮಾತ್ರ ನಾ ತಂದೆ ಅಂತ ವಕೀಲ್ರ ಸ್ಟೈಲಲ್ಲಿ ಪ್ರಶ್ನೆ ಕೇಳೋ ನೀವು, ಜನ್ಮ ಕೊಡದೆ ಹೋದ್ರು ನಾನೇ ನಿಮ್ ಮಗಳು ಅಂತ ಬದುಕ್ತಾ ಇದೀನಿ. ಇಂಥ ಮಗಳನ್ನ ಪದೇ ಪದೇ ಮರಿತಾ ಇದೀರಲ್ಲ, ಇದ್ ಸರಿನಾ? ಶಾರದಾ, ಏನ್ ಹೇಳೋದಕ್ಕೆ ಹೊರಟಿದ್ಯಾ? ಭೂಮಿ ನಮ್ಮ ಮಗಳು ಅಂತಾನ? ಶ್ರವಣ, ಶಾರದಾಗೆ ಏನೋ ಹಳೆ ನೆನ್ಪಾಗಿರ್ಬೇಕು. ನೀನ್ ಕಣ್ಣೀರ್ ಹಾಕೋದನ್ನ ನೋಡಿ ಶಾರದಾ ಮನ್ಸಿಗೂ ನೋವಾಗಿರುತ್ತೆ ಕಣೋ. ಅದಕ್ಕೆ ನೋಡು, ಭೂಮಿನ ತೋರ್ಸಿ ನಿನ್ ಮಗಳು ಅಂತ ಹೇಳ್ತಿದ್ದಾಳೆ. ನಿಮ್ಗೋಸ್ಕರ ನಿಮ್ ಈ ಮಗಳು ಸಣ್ಣ ಉಡುಗೊರೆ ತಂದಿದ್ದಾಳೆ, ತಗೊಂಬರ್ಲಾ? ಸರಿ ಕಂದ, ಕೊಡು. ದೊಡ್ಡ ಸಾಹೇಬ್ರೆ, ಯಾಕೆ ದೊಡ್ಡ ಸಾಹೇಬ್ರೆ ಇಷ್ಟ ಆಗ್ನಿಲ್ವಾ? ಅಯ್ಯೋ ಹಾಗೇನಿಲ್ಲ ಕಂದ, ಅದು ಖುಷಿಲಿ ಮಾತು ಬರ್ಲಿಲ್ಲ ಅಷ್ಟೇ. ಇಷ್ಟ ಆಯ್ತು, ಥ್ಯಾಂಕ್ಸ್. ಐ ಆಮ್ ಸಾರಿ. ಥ್ಯಾಂಕ್ಸ್. ಓಕೆ, ಸಾರಿ ಯಾಕೆ? ಥ್ಯಾಂಕ್ಸು ಭೂಮಿ ನನ್ನನ್ನ ಅಪ್ಪ ಅಂತ ಒಪ್ಕೊಂಡಿರೋದಕ್ಕೆ. ಸಾರಿ ಮಗಳು ಅಂತ ಹೇಳಿದ್ಮೇಲೂ ಅದನ್ನ ನಾನು ಮಗಳಿಗೆ ಅಪ್ಪ ಸಿಕ್ಕಾಯ್ತು, ಅಪ್ಪಂಗೆ ಮಗಳು ಸಿಕ್ಕಾಯ್ತು. ಇದು ಫಾದರ್ಸ್ ಡೇ ಅಂದ್ರೆ ಸೆಲೆಬ್ರೇಷನ್ ಕಂಟಿನ್ಯೂ ಮಾಡೋಣವಾ? ಕೆಳಗಡೆ ಹೋಗಿ. ಅತ್ತೆ, ಊಟ ಆದ ತಕ್ಷಣ ಬಾಳೆಹಣ್ಣು ತಿಂದ್ರೆ ಡೈಜೆಷನ್ ಆಗುತ್ತೆ. ತಿನ್ನಿ. ಬೇರೆ ತಿನ್ನೋದ್ಯಾ? ಬೇಸ್ಕೇಶ್ವ ಸಂಗೀತ. ಅತ್ತೆ, ನಿನ್ ಸೊಸೆಗೆ ಅಡಿಗೆ ಎಲ್ಲ ಮಾಡಕ್ ಬರುತ್ತಾ ಅಥವಾ ನಿನ್ ತರ? ಅತ್ತೆ, ಏನ್ ಹೀಗ್ ಕೇಳ್ಬಿಟ್ರಿ? ನನ್ ಸೊಸೆ ಎಷ್ಟು ಚೆನ್ನಾಗ್ ಅಡ್ಗೆ ಮಾಡ್ತಾಳೆ ಗೊತ್ತಾ? ಅಡ್ಗೆ ಮಾಡೋದ್ರಲ್ಲಿ ಅವಳು ಎತ್ತಿದ ಕೈ ದೊಡ್ಡ ಪಂಟಿ ಗೊತ್ತಾ? ಅಮ್ಮ, ಅವಳ ಕೈಯಲ್ಲಿ ಏನೇ ಮಾಡಿದ್ರು ಅಮೃತ ಅಮೃತ ಇದ್ದಾಗಿರುತ್ತೆ. ಹೌದು ಅತ್ತೆ, ನನ್ ಸೊಸೆ ಅಡ್ಗೆ ಮನೇಲಿ ಒಳ್ಳೆ ಪಾದರಸ ತರ ಓಡಾಡ್ತಿರ್ತಾಳೆ ಗೊತ್ತಾ? ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ಕೊಂಡ್ ಕೆಲಸ ಮಾಡ್ತಿರ್ತಾಳೆ. ಸರಿ ಸರಿ, ಎಲ್ಲಿದ್ದಾಳ ಅವಳು? ಅಡ್ಗೆ ಮನೇಲಿ ಇದ್ದಾಳೆ. ಹೌದಾ? ಹಾಗಿದ್ರೆ ನಾನು ಎಷ್ಟು ದಿನ ಪಾದರಸನ ಡಾಕ್ಟರ್ ಥರ್ಮಾಮೀಟರ್ ಅಲ್ಲಿ ನೋಡ್ತಾ ಇದ್ದೆ. ಇವತ್ತು ಲೈವ್ ಅಲ್ಲಿ ನೋಡ್ಕೊಂಡ್ ಬರ್ತೀನಿ. ಅತ್ತೆ, ನಾನೇ ಅವಳನ್ ಕರೀತಿದ್ದೆ. ಅವಳು ನಾನ್ ನೋಡ್ಬಾರ್ದೇನೆ ಅಡಿಗೆ ಮನೇಲಿ ಏನ್ ಮಾಡ್ತಾಳೆ ಅಂತ. ಅಮ್ಮ ಅಡಿಗೆ ಮನೆಗೆ ಹೋದ್ರೆ ನೀವೇ ಗಹ ಬಡ್ದವ್ರ ತರ ಆಡ್ತಾ ಇದ್ರ? ಏನಿಲ್ಲ ಏನಿಲ್ಲ. ಹಾಗೇನಿಲ್ಲ, ನೀವ್ಯಾಕ್ರಿ ನಿಂತ್ಕೊಂಡ್ರಿ? ಕೂತ್ಕೊಳ್ಳಿ. ಚಿನ್ನ, ಅಯ್ಯೋ ತುಂಬಾ ಮಿಸ್ ಮಾಡ್ಕೊಂತದೆ ಚಿನ್ನ. ನೋಡಿದ್ರೆ ಅಡುಗೆ ಮನೇಲಿ ಇದ್ಯಾ? ಏನು ಹುಡುಗರು ಏನು ಗೊತ್ತಿಲ್ಲ. ಅಡಿಗೆ ಮನೆ ಅಂತ ಇಲ್ಲ, ಹಾಲು ಅಂತ ಇಲ್ಲ, ಎಲ್ಲಂದ್ರಲ್ಲಿ ಪ್ರಾಣಿಯ ಮುಂದಕ್ಕೆ ಮಾಡೋದು. ಕಾಲ ಬದ್ಲಾಗ್ ಹೋಗಿದೆ. ನಿಜ. ಹಲೋ, ಯಾರ್ ಫೋನ್ ಅಲ್ಲಿ? ಕಮ್ ಟು ಮೈ ರೂಮ್. ಕಮ್ ಟು ಮೈ ರೂಮ್ ಅಂತ ಏನಕ್ಕೆ ಹೇಳಿದ್ಲು? ಅರ್ಜಿ ನೋಡಿದ್ರ ಪಾದರಸನ? ಪಾದರಸ ನೋಡೋದು, ಪಾದರಸ ಸ್ಟಾಗ್ನೆಂಟ್ ಆಗೋಗ್ಬಿಟ್ಟಿದೆಪ್ಪ. ಅವನಿದಾನಲ್ಲ ನಿನ್ ಫ್ರೆಂಡ್ ಕೋತಿ ಅಜಿತ, ಅವನ್ ಹೆಂಡತಿನ ಆಲಿಂಗನ ಮಾಡ್ಕೊಂಡಿದ್ದಾನೆ. ಇದನ್ನ ನೋಡಕ್ ಹೋದೆ ನಾನು. ಕರ್ಮ. ಅಲ್ಲ, ನೀನೇನ್ ಅನ್ಕೊಂಡ್ಬಿಟ್ಟಿದ್ಯಾ ಅಂತ. ಒಳ್ಳೆ ಈ ಸ್ಕೂಲಲ್ಲಿ ಮಕ್ಳು ಗಲಾಟೆ ಮಾಡ್ತು ಅಂತ ಹೇಳಿದ್ರೆ ಪ್ರಿನ್ಸಿಪಲ್ ಕಮ್ ಟು ಮೈ ರೂಮ್ ಅಂತ ಹೇಳ್ತಾರಲ್ಲ, ಆ ತರ ನನ್ನ ಹತ್ರ ಹೇಳ್ತಿದ್ಯಲ್ಲ. ನನ್ನ ಏನ್ ಅನ್ಕೊಂಡಿದ್ಯಾ ನೀನು ಅಂತ? ನಿಮಗ್ ನೀವೇನಂತ ಅನ್ಕೊಂಡ್ಬಿಡಿದ್ರ ಫಸ್ಟ್ ನನ್ಗೆ ಹೇಳಿ. ಬರೋದಂತೆ, ತಪ್ಕೊಳ್ಳೋದಂತೆ, ಮುತ್ಕೊಡೋದಂತೆ, ಮುದ್ದಾಡೋದಂತೆ, ಬೇರೆ ಕೆಲ್ಸ ಅಲ್ವಾ ನಿಮ್ಗೆ? ನಾನ್ ನಿನ್ನ ಮುದ್ದಾಡೋದು, ಮುಟ್ಟೋದು, ಹಗ್ ಮಾಡೋದಕ್ಕೆ ಕಾಯ್ಕೊಂಡ್ ಕೂತಿರ್ತೀನಿ ಅನ್ಕೊಂಡ್ಬಿಟ್ಟಿದ್ಯಾ? ನೀನು ತ್ರಿಪುರ ಸುಂದರಿ ಅನ್ಕೊಂಡ್ಬಿಟ್ಟಿದ್ಯಾ? ಏನೋ ಅಪ್ಪಿ ತಪ್ಪಿ ಒಂದ್ಸಲ ಅಪ್ಸರೆ ಅನ್ಕೊಂಡ್ಬಿಟ್ರೆ ನಿಜಕ್ಕೂ ನೀನ್ ಅಪ್ಸರೆ ಅನ್ಕೊಂಡ್ಬಿಟ್ಟಿದ್ಯಾ ಹೇಗೆ? ಹೌದು, ನಾನ್ ಅಪ್ಸರನೆ. ಅದೆಲ್ಲ ಬಿಡಿ, ನೀವ್ ಯಾಕೆ ನನ್ನ ತಪ್ಕೊಂಡ್ರಿ? ನಿಂಗೆ ಅಜ್ಜಿ ಬರ್ತಾ ಇದ್ರು, ಅವ್ರನ್ನ ಕಾಪಾಡೋದಕ್ಕೋಸ್ಕರ ಅಲ್ಲ, ಅವರಿಂದ ನಿನ್ನ ಕಾಪಾಡೋದಕ್ಕೋಸ್ಕರ ನೀನ ತಪ್ಕೊಂಡೆ ಅಷ್ಟೇ. ಅವರಿಂದ ನನ್ನ ಕಾಪಾಡೋದಕ್ಕೆ 1000 ದಾರಿಗಳಿದೆ. ನೀನ್ ಯಾಕೆ ಪದೇ ಪದೇ ಗಂಡ್ಗುಳಿ ಆಗ್ತಿರ್ತೀರಾ? ಪದೇ ಗಂಡ್ಗುಳಿ ಅಂತ ಹೇಳಿ ಗಂಡ್ಗುಳಿ ಅನ್ನೋ ಪದಕ್ಕೆ ಅವಮಾನ ಮಾಡ್ತಿದ್ಯಾ? ಅಲ್ಲ, ನಿಮ್ಗೆ ಗಂಡ್ಗುಳಿ ಇಂಪಾರ್ಟೆನ್ಸ್ ಗೊತ್ತಾ ನಿಂಗೆ? ಗಂಡ್ಗುಳಿ ಅಂದ್ರೆ ಯಾರು? ದೇವ್ರು. ಅಂದ್ರೆ ನೀನು ಗಂಡ್ಗುಳಿ ಅಂತ ನನ್ನ ಕರಿತಾ ಇದೀಯ ಅಂದ್ರೆ ನಾನು ದೇವ್ರಿಗೆ ಸಮಾನ. ಐ ಆಮ್ ಗಾಡ್ ಇಸ್ ಗ್ರೇಟ್. ಇದೆಲ್ಲ ಅರ್ಥ ಆಗ್ತಿಲ್ಲ ಅಲ್ವಾ? 2 ದಿನ ಆದ್ಮೇಲೆ ತಲೆ ಮೇಲೆ ಕೈ ಇಟ್ಕೊಂಡು ಯೋಚನೆ ಮಾಡ್ಕೊಂಡು ಕುತ್ಕೋ, ಅವಾಗಾರು ನಿಂಗೆ ಅರ್ಥ ಆಗ್ಬೋದು. ಎಷ್ಟು ಚೆನ್ನಾಗ್ ಮಾತ್ ಮರ್ಸೋದ್ ಕಲ್ತ್ಬಿಟ್ಟಿದ್ದೀರಾ ಅಲ್ವಾ ನೀವು? ನಾನಾ ನೀವೇ ಈ ರೀತಿ 3 ಸತಿ ಹೇಳೋದು ನಾನು, ನೀವಲ್ಲ. ನಾನು ಹೇಳೋದನ್ನೆಲ್ಲ ಚೆನ್ನಾಗ್ ಕಾಪಿ ಹೋಗ್ಬಿಟ್ಟು ನಿಮ್ದೇ ಇಲ್ಲದಂತ ಹೇಳ್ಬಿಡ್ತೀರಲ್ವಾ? ಎಷ್ಟು ಬಿಡಕ್ ತಗೋತೀರಾ? ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಏನ್ ಮಳೆ ಹೊಡಿತೀಯ ಅಂದ್ರೆ ನೀನು. ಅಷ್ಟು ದೊಡ್ಡ ಮಳೆ ಹೊಡಿತೀಯ, ನಂಬೋರ್ ಇರ್ಬೇಕಷ್ಟೇ. ಅಲ್ಲ, 3 ಸಲ ಹೇಳೋದು ನಿನ್ ಸ್ಟೈಲ್ ಅಂತ ನೀನ್ ಹೇಳ್ಕೊಡೋದಲ್ವಾ? ಹೌದು. ಆಪ್ತಮಿತ್ರ ಅಲ್ಲಿ ಹೀರೋಯಿನ್ ನಾನಾ ಅಂತ ಹೇಳಲ್ವಾ? ಆ ಸಿನಿಮಾದಲ್ಲಿ ಹೀರೋಯಿನ್ ಹೊಡಿಯೋ ಡೈಲಾಗ್ನ ನೀನು ನಿಮ್ದು ಅಂತ ಹೇಳ್ಕೊಂಡು ನನ್ನ ಹತ್ರನೇ ಮೋಸ ಮಾಡ್ತಿದ್ಯಾ ಅಲ್ವಾ? ಅಲ್ಲಿ ನಾಗವಲ್ಲಿ ಹೇಳಿದ್ರೆ ಇಲ್ಲಿ ಉಚ್ಚಿವಲ್ಲಿ ಹೇಳ್ತಿರೋದು. ಏನ್ ಕೈ ತೋರಿಸ್ತಾ ಇದ್ಯಾ? ನೀವು ಮಾತ್ರ KGF 3 ಹೀರೋ, ನಾನು ಹುಚ್ಚಿವಳ್ಳಿನ. ಕೇಳೋದಕ್ಕೆ ಎಷ್ಟು ವಿಕೃತವಾಗಿದೆ ಗೊತ್ತಾ? ಪರವಾಗಿಲ್ಲ.
ನನ್ ಜೊತೆ ಮಾತಾಡಿ ನೀನು ಡೈಲಾಗ್ ಹೊಡೆಯೋದನ್ನ ಕಲ್ತ್ಬಿಟ್ಟಿದ್ಯಾ. ಪರವಾಗಿಲ್ಲ, ಗ್ರೇಟ್. ನಿಮ್ ಜೊತೆ ಮಾತಾಡಿ ನಾನೇನ್ ಕಲ್ತಿಲ್ಲ, ಇದು ನನ್ನ ಓನು. ಓನಲ್ಲ ಓಳು. ಕಾಡಿನ ರಾಣಿ ತುತು ಆ ಸಿನಿಮಾಗೆ ಹೀರೋಯಿನ್ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಆಕ್ಟಿಂಗ್ ನ ಸೀರಿಯಸ್ ಆಗಿ ತಗೊಂಡು ಡೈಲಾಗ್ ಪ್ರಾಕ್ಟೀಸ್ ಮಾಡೋದು, ಆಕ್ಟಿಂಗ್ ಪ್ರಾಕ್ಟೀಸ್ ಮಾಡೋದು, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋದು, ಸಿಂಗಿಂಗ್ ಪ್ರಾಕ್ಟೀಸ್ ಮಾಡೋದು, ಈ ತರ ಎಲ್ಲಾ ಪ್ರಾಕ್ಟೀಸ್ ಮಾಡಿ ಆಕ್ಟಿಂಗ್ ನ ಸ್ಫೂರ್ತಿಯಾಗಿ ತಗೊಂಡ್ರೆ ಪೂರ್ತಿಯಾಗಿ ತಗೊಂಡ್ಬಿಟ್ಟಿದ್ಯಾ ನೀನು. ಬೈ ದಿ ವೇ, ಇಂಡೈರೆಕ್ಟ್ ಆಗಿ ಇದನ್ನೆಲ್ಲ ಮಾಡೋದಕ್ಕೆ ಕಾರಣ ಯಾರು? ನಿನ್ ಬಾಯಲ್ಲಿ ಬರಲ್ಲ ನಾನು ಅಂತ ಬರಲ್ಲ ನನ್ ಬಾಯಲ್ಲಿ. ಪರವಾಗಿಲ್ಲ ಬಿಡು, ನನ್ ಬಾಯಲ್ಲೇ ಹೇಳ್ತೀನಿ, ಇದಕ್ಕೆಲ್ಲ ಕಾರಣ ನಾನು. ಏನ್ ನಾನು ಅಂತ ಹೊಡ್ಕೋತಾ ಇದ್ದೀರಾ? ಅಲ್ಲಿ ಆಚೆ ರೋಡ್ ವರ್ಗೂ ಕೇಳಿಸ್ತಾ ಇದೆ. ಅಜ್ಜಿ ಕಿವಿಗೆ ಏನಾದ್ರು ಬಿದ್ರೆ ಏನ್ ಕತಿ? ಇದು ನಾನು ಅಡ್ಗೆ ಮನೇಲಿ ಸೊಪ್ಸೋಸ್ತಿದ್ದೆ, ಮುಸ್ಕಾಕಿರ್ಲಿಲ್ಲ. ಅಲ್ಲಿ ಯಾರು ಬರ್ತಾರೆ ಅಂತ ಮುಸ್ಕಾಕಿರ್ಲ, ಅಷ್ಟಿಗೆ ಬಂದು ತಪ್ಕೊಂಡ್ಬಿಡದ ಇವ್ರು. ನಿಂಗೆ ಅಜ್ಜಿ ಅಡ್ಗೆ ಮನೆಗೆ ಬರ್ತಾ ಇದ್ರು, ಭೂಮಿ ಅಂತ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಹಿಂದೆಯಿಂದ ಹಾಗೆ ಮಾಡದ್ನಪ್ಪ. ಅಷ್ಟೇ ತಾನೇ. ಅದಕ್ಕೆ ಮುಂಚೆ ಎಲ್ಲ ಫ್ರೆಂಚ್ ಪಿಕ್ಚರ್ ತರ ಓಡಾಡ್ಕೊಂಡಿದ್ರಲ್ಲ. ಅದ ಅವಾಗ ಸರಿ ಏನೋ ಒಂದು. ಈಗ ನಿಮ್ಮಿಬ್ರು ಕೋಳಿ ಜಗಳ ಮುಗ್ದಿದ್ರೆ ನಿಮ್ಗೇನೋ ತೋರ್ಸ್ಬೇಕು. ಬನ್ನಿ ಏನ್ ಸಾಹೇಬ್ರೆ ಅದು? ಬನ್ನಿ ಅಂದ್ರೆ ತಾನೆ. ಬನ್ನಿ ಅಂತ ಕರ್ಕೊಂಬ. ಫೋನ್ ತುತ್ತವ್ರೆ ಏನಿದೆಲ್ಲ? ನೋಡ್ತಾರ, ನಿಮ್ಗೆ ಗೊತ್ತಾಗುತ್ತೆ. ಬುಕ್ಸ್ ಅಲ್ಲ, ಲೈಬ್ರರಿನೇ ಮನೆ ಕರ್ಸ್ಬಿಟ್ಟಿದ್ದೀರಾ? ಮತ್ತೆ ಫಾದರ್ಸ್ ಡೇಗೆ ಮಗಳಾಗಿ ನೀನ್ ನನಗೆ ಗಿಫ್ಟ್ ಕೊಡ್ಬೋದು, ಫಾದರ್ ಆಗಿ ನಾನು ನಿನ್ಗೆ ಏನು ಗಿಫ್ಟ್ ಕೊಡ್ಬಾರ್ದಾ? ಅದಕ್ಕೆ ನೀನು ಪೊಲೀಸ್ ಕಾನ್ಸ್ಟೇಬಲ್ ಆಗೋದಕ್ಕೆ ಏನೇನ್ ಬೇಕೋ ಆ ಎಲ್ಲಾ ರೆಫರಲ್ ಬುಕ್ಸು ತಂದಿದ್ದೀನಿ. ಇದು ನಾನ್ ನಿನಗೆ ಕೊಡ್ತಾರ ಗಿಫ್ಟ್. ಭೂಮಿ ನೋಡು, ಪೊಲೀಸ್ ಅಂದ್ಮೇಲೆ ನಿನಗೆ ಪ್ರತಿಯೊಂದ್ರ ಬಗ್ಗೆನೂ ನಾಲೆಜ್ ಇರಬೇಕು, ಅದರಲ್ಲೂ ಪರ್ಟಿಕ್ಯುಲರ್ಲಿ ನಮ್ಮ ರಾಜ್ಯದ ಬಗ್ಗೆ ಅಷ್ಟೇ ಅಲ್ಲ, ನಮ್ಮ ನಾಡು, ನಮ್ಮ ಸಂಸ್ಕೃತಿ, ನಮ್ಮ ಕಲೆ ಬಗ್ಗೆನೂ ತಿಳ್ಕೊಂಡಿರ್ಬೇಕು. ಅಂಡ್ ಒನ್ ಮೋರ್ ಥಿಂಗ್, ಇಷ್ಟು ದಿನ IPC ಸೆಕ್ಷನ್ ಅಂತ ಏನಿತ್ತು ಅದು ರದ್ದಾಗಿ ಭಾರತೀಯ ನ್ಯಾಯ ಸಂಹಿತೆ ಅಂತ ಬದಲಾಗಿದೆ. ಅಂದ್ರೆ ಹಳೆ ಕಾನೂನು ಏನೇನಿತ್ತು ಅದೆಲ್ಲ ಹೋಗಿ ಹೊಸ ರೂಲ್ಸ್ಗಳು, ಹೊಸ ಕಾನೂನು ಈಗ ಇಂಟ್ರೊಡ್ಯೂಸ್ ಆಗಿದೆ. ಸೊ ನೀನ್ ಅದ್ರ ಬಗ್ಗೆ ಎಲ್ಲ ಅಧ್ಯಯನ ಮಾಡಿ, ಡೀಪ್ ಆಗಿ ಅಧ್ಯಯನ ಮಾಡಿ ತಿಳ್ಕೊಂಡ್ರೇನೆ ನಾಳೆ ದಿನ ಏನೇ ಕೇಳಿದ್ರು ನಿರರ್ಗಳವಾಗಿ ಮಾತಾಡೋದಕ್ಕೆ ಸಾಧ್ಯ. ಗೊತ್ತಾಯ್ತಾ? ಅದಕ್ಕೆ ನೀವಿದ್ದನ್ನೆಲ್ಲ ಓದಿ ಚೆನ್ನಾಗಿ ಪ್ರಿಪೇರ್ ಆಗ್ಬೇಕು. ಇದನ್ ಎಲ್ಲ ಓದಾ? ಮೈದು ನೋಡ್ತಾ ಇದ್ರೇನೆ ನನ್ ಕೈ ಕಾಲು ನಡುಕ್ತಾ ಇದೆ. ಭಯ ಆಗುತ್ತೆ. ಇವತ್ತು ಕಾಲ್ ನಡಗುತ್ತೆ, ನಾಳೆ ಕೈ ನಡಗುತ್ತೆ, ಆಮೇಲೆ ತಲೆ ನಡಗುತ್ತೆ. ಅದಾದ್ಮೇಲೆ ಕಾನ್ಸ್ಟೇಬಲ್ ಆಗ್ಬೇಕು ಅನ್ನೋ ಆಸೆ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ. ಭೂಮಿ, ಲೈಫ್ ಅಲ್ಲಿ ಒಂದು ವಿಷಯ ಜ್ಞಾಪಕ, ಕಾನ್ಸ್ಟೇಬಲ್ ಕೆಲಸ ಅಂತಲ್ಲ, ಯಾವುದೇ ಕೆಲಸ ನೀನು ಕಷ್ಟ ಅನ್ಕೊಂಡ್ರೆ ಅದ್ ನಿನ್ಗೆ ಯಾವತ್ತೂ ಉಳಿಯಲ್ಲ. ಅದೇ ಇಷ್ಟಪಟ್ಟು ಮಾಡ್ದೆ ಅನ್ಕೋ, ಸಕ್ಸಸ್ ಅನ್ನೋದು ಬಂದು ನಿನ್ನ ಕಾಲ ಹತ್ರ ಬೀಳುತ್ತೆ. ಏನು ಅವಾಗ್ಲೇ ಹೇಳಿದ್ನಲ್ಲ, ಪಾಪಣ್ಣನ ಅಂಗಡಿಗೆ ಹೋಗ್ಬಿಟ್ಟು ಸಕ್ಕರೆ ಎಷ್ಟ್ ಬೇಕು, ಟೀ ಪುಡಿ ಎಷ್ಟ್ ಬೇಕು ಅಂತ ಟೋಟಲ್ ಆಗಿ ಲೆಕ್ಕ ಹಾಕೊಂಡು ಆ ಲಿಸ್ಟ್ ನ ತಗೊಂಡೋಗ್ಬಿಟ್ಟು ಕೊಟ್ರೆ ನಿನ್ ಟೀ ಅಂಗಡಿಗೆ ಏನೇನ್ ಮಾಡ್ಬೇಕು ಎಲ್ಲ ಕೊಡ್ತಾರೆ. ನಿಂಗೆ ಅದೇ ಫಿಕ್ಸು. ದೊಡ್ಡ ಸಾಹೇಬ್ರೆ ನೋಡಿ, ಈ ಬುಕ್ಸ್ ಎಲ್ಲ ಓದಿ ನನ್ ಕಾನ್ಸ್ಟೇಬಲ್ ಆಗೇ ಆಗ್ತೀನಿ. ಮಂಡ್ಯ ಹುಡುಗಿ ಏನ್ ಸುಮ್ನೆನಾ? ನನ್ನ ತರ ಏನಾದ್ರು ವಿಚಾರ ಶ್ರವಣ ಅವ್ರು ಮಾಡಿದಾರೆ. ನಿನಗೂ ಶುಭವಾಗ್ಲಿಪ್ಪ. ಸಂಗೀತ ಅತ್ತೆ, ರಾಮನೋಕೇಶ್ವರ ತಿಂಡಿ ತಿಂದ್ರಾ? ಹ್ಞೂ ಅತ್ತೆ, ಅವ್ರಿಬ್ರದ್ದು ತಿಂಡಿ ಆಯ್ತು. ನಿಮ್ ಮಗ ತಿಂಡಿ ಮುಗಿಸಿ ಆಲ್ರೆಡಿ ಆಫೀಸ್ಗೂ ಹೋಗಾಯ್ತು. ದೋಸೆ ತುಂಬಾ ಚೆನ್ನಾಗಿದೆ ಅಲ್ವಾ? ತಿಂಡಿ ಮಾಡಿದ್ಯಾರು? ಇನ್ಯಾರು? ನಮ್ ಭೂಮಿ. ನನ್ಗ್ ಸೆಟ್ಟು ದೋಸೆ ಇಷ್ಟ ಅಂತ ಮನಸ್ವಿನಿಗ್ ಮಾತ್ರ ಗೊತ್ತಿತ್ತು. ನೀನ್ ಹೇಗ್ ಮಾಡ್ದೆ? ಅತ್ತೆ, ಏನ್ ಗೊತ್ತಾ, ನಮ್ಮ ಶ್ರವಣ್ ಮಗಳು ಮನಸ್ವಿನಿ ಇದ್ದಾಳಲ್ಲ, ಅವಳು ನಿನ್ನೆ ರಾತ್ರಿನೇ ನಮ್ಮ ಅಜ್ಜಿತ್ ಹೆಂಡತಿ ಭೂಮಿಗೆ ನಿಮಗೆ ಏನೇನ್ ಇಷ್ಟ ಅಂತ ಹೇಳಿದಾಳೆ ಅತ್ತೆ. ಓ ಹೌದಾ? ತುಂಬಾ ಚೆನ್ನಾಗಿದೆ ಭೂಮಿ, ಬಾಯ್ಲಿಟ್ರೆ ಕರ್ಗೋಗ್ತಾ ಇದೆ. ನಮ್ ಭೂಮಿ ಕೈ ರುಚಿನೇ ಹಾಗೆ ಅಮ್ಮ. ನಮ್ ಭೂಮಿ ಅಡಿಗೆಯಲ್ಲಿ ತುಂಬಾ ಎಕ್ಸ್ಪರ್ಟ್. ನೀನು ನಿನ್ ಮಗಳು ತಿನ್ನೋದಲ್ಲಿ ಎಕ್ಸ್ಪರ್ಟ್. ಅಜ್ಜಿ, ದೋಸೆನ ಬೇಗ ತಿನ್ಬೇಕು, ಇಲ್ಲ ಆರೋಗ್ಬಿಡತ್ತೆ. ತಿನ್ನಿ. ಏನು? ನಿನ್ನ ನೋಡ್ದ? ನನ್ನ ಆಣೆ ಕಣೋ, ಈ ಸಲ ನಿಜವಾಗ್ಲೂ ನಾನಿನ್ನ ನೋಡ್ಲೇ ಇಲ್ಲ. ನೀನೀಗ ನನ್ನ ನೋಡ್ತಿಲ್ಲ ಅನ್ನೋದು ನನಗ್ ಗೊತ್ತಿದ್ರು ನನ್ ಭೂಮಿ ತಿನ್ನಿಸ್ಬೇಕು ಅಂತ ತುತ್ತನ್ನ ತಿನ್ಸಕ್ ಹೋದ್ರೆ ಅವಳು ಅಲ್ಲಿಗೆ ಎಸ್ಕೇಪ್ ಆಗ್ತಿದ್ದಾಳೆ. ಈಗ ಇಲ್ಲಿಂದ ತಿನ್ಸೋದಕ್ ಹೋದ್ರೆ ಅವ್ಳು ಕರೆಕ್ಟ್ ಆಗಿ ರೆಸ್ಪಾಂಡ್ ಮಾಡ್ತಿಲ್ಲ. ಇರು ಇಷ್ಟಕ್ಕೂ ನೀನ್ ಭೂಮಿಗ್ ತಿನ್ಸೋದಕ್ಕೂ ಮುಂಚೆ ನಾನ್ ನಿನ್ನ ನೋಡ್ತಾ ಇದ್ದೀನೋ ಇಲ್ವೋ ಅಂತ ನೀನ್ ಯಾಕೆ ನೋಡ್ದೆ? ಅದ್ರಲ್ಲೂ ಕರೆಕ್ಟ್ ಆಗಿ ತಿನ್ಸೋ ಟೈಮ್ಗೆ ಯಾಕೆ ನೋಡ್ದೆ? ಮೊದ್ಲು ಅದನ್ನ ಹೇಳು. ಈಗ ಅದೆಲ್ಲ ಬೇಕಾ? ಬೇಕು. ಏನ್ ವಿಷಯ ನಂಗೂ ಹೇಳಿ. ಅಜ್ಜಿ, ಇದ್ರ ಹಿಂದೆ ಒಂದು ದೊಡ್ಡ ಕತೆ ಇದೆ. ಇನ್ ಡೀಟೇಲ್ ಆಗಿ ಫುಲ್ ಗಾಸಿಪ್ ನ ನಿಮ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲು ತಿಂಡಿ ತಿನ್ನಿ. ಇವಾಗೇನ್ ತಿನ್ನಿಸ್ಬೇಕಾ ಬೇಡವಾ? ತಿನ್ಸಿವಂತೆ ಇರು ಭೂಮಿ.